ವಿಷು ನಮ್ಮ ವಿಷಯ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅವನು ನಮ್ಮ ವಿಷುನೇ. ಹಾಗಂತೀಯ? ಹೌದು. ಬನ್ನಿ ಹೋಗೋಣ. ಏನಜ್ಜಿ ಬರ ಕೇಳಿದ್ದು? ರಾಜು, ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಸರ ಮಾಡ್ಕೋಬೇಡ. ನನಗೆ ಯಾಕೋ ಅನುಮಾನ. ಯಾವ ವಿಷಯದ ಬಗ್ಗೆ ಅಜ್ಜಿ? ಈಗ ರಾಧಿಕಾ ಅನುಮಾನ ಪಡ್ತಾ ಇದ್ದಾಳಲ್ಲ, ಅದರಲ್ಲಿ ಸತ್ಯ ಇದೆಯಾ ಅಂತ. ಅಂದ್ರೆ ಹೀಗೆ ಹೇಳೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ರಾಜು. ಆದರೂ ರಾಧಿಕನ್ ಮಾತನ್ನು ತೆಗೆದುಹಾಕಕ್ಕೂ ಆಗ್ತಾ ಇಲ್ಲ. ಈಗ ವಿಷು ಬಂದಿದ್ದಾನಲ್ಲ, ಇದರಲ್ಲಿ ಏನಾದರೂ ಮಸಲತ್ತಿದೆಯಾ ಅಂತ. ಅಜ್ಜಿ, ನಿಮ್ಗೆ ಯಾಕೆ ಇಂಥ ಅನುಮಾನ? ಬಂದಿರೋದು ನಮ್ಮ ಬಾಸೆ. ಅದೇ ಆಗಿದ್ರೆ ತುಂಬಾ ಸಂತೋಷ ರಾಜು. ಆದ್ರೆ ಅವನ ರೂಪದಲ್ಲಿರೋ ಬೇರೆ ಯಾರಾದ್ರೂ ಬಂದಿದ್ರೆ ಆಗೇನ್ ಮಾಡ್ತೀಯಾ? ರಾಧಿಕಾ ಅವನನ್ನ ದೂರ ತಳ್ಳಿದಾಳೆ ಅಂತಂದ್ರೆ ಇದು ನಾವು ಯೋಚನೆ ಮಾಡಬೇಕಾದ ವಿಚಾರ ತಾನೆ. ರಾಜು, ನಾವು ಅಂದ್ಕೊಂಡಿರೋದೆಲ್ಲ ಸುಳ್ಳಾಗ್ಲಿ, ಆದ್ರೆ ರಾಧಿಕನ ಅನುಮಾನದಲ್ಲಿ ಸತ್ಯ ಇದೆಯೇನು ಅಂತ ನನಗೆ ಅನ್ನಿಸ್ತಾ ಇದೆ. ವಿಷು ಬಗ್ಗೆ ಹೆಚ್ಚು ಗೊತ್ತಿರೋದು ನಿನಗೆ ತಾನೇಪ್ಪ. ಅದಕ್ಕೆ ನಿನ್ನ ಕೇಳ್ಕೊತಾ ಇದ್ದೀನಿ, ನೀನು ಹೋಗಿ ಅವನ ಹತ್ರ ಮಾತಾಡು. ಸರಿ ಅಜ್ಜಿ. ಇಲ್ಲೇನು ಮಾಡ್ತಿದ್ದೀರಾ ಅಣ್ಣ? ಬನ್ನಿ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ. ಇದೇನು ರಾಜು ಇದ್ದಕ್ಕಿದ್ದಾಗೆ ಅಣ್ಣ ಅಂತಿದ್ಯಾ? ನೀನು ನನ್ಗೆ ಯಾವಾಗಲೂ ಬಾಸ್ ಅಂತಿದೆ ಅಲ್ವಾ? ಸರಿ ಹೋಗೋಣ. ಏನು ವಿಷಯ ಹೇಳು? ತುಂಬ ವಿಷಯ ಮಾತಾಡೋದಿದೆ, ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ. ಮನ್ಸಿಗೆ ತುಂಬ ಬೇಸರ ಆಗಿದೆ ರಾಜು, ಹೊರಗಡೆ ಹೋಗೋಕ್ಕೆ ಮನಸ್ಸಿಲ್ಲ. ನಾಳೆ ಹೋಗೋಣವಾ? ಇಲ್ಲ ಬಾಸ್, ಪ್ಲೀಸ್ ಬನ್ನಿ ಹೋಗೋಣ. ನಿಮ್ಮ ಜೊತೆ ಮಾತಾಡದೆ ಎಷ್ಟು ದಿವಸ ಆಯಿತು. ನಿಮ್ಮ ಹತ್ರ ಮಾತಾಡೋದು ತುಂಬ ಇದೆ. ನಿಮ್ಮ ಬಗ್ಗೆ, ಮನೆ ಬಗ್ಗೆ, ಅದಕ್ಕೆ ಬಗ್ಗೆ. ರಾಧಿಕನ್ ಬಗ್ಗೆನಾ? ಸರಿ ಹೋಗೋಣ. ಡ್ರೆಸ್ ಚೇಂಜ್ ಮಾಡಿ ಬರಲಾ? ಪೊಲೀಸ್ ಬುದ್ಧಿ ಹೀಗೆ ಇರುತ್ತೆ, ಹಾಗೆ ಇರುತ್ತೆ, ಯಾವ ಕೈ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲಮ್ಮ. ಹೇಗೂ ವಿಷು ಬಂದ, ನಾಳೆ ಸಿಕ್ಕಾಕೊಂಡ್ರೆ ಹೇಗೆ ಅಂತ ಅವನು ಅವ್ರ ಪರವಾಗಿ ನಿಂತರೂ ಆಶ್ಚರ್ಯ ಇಲ್ಲ. ಅವನು ಹಾಗೆಲ್ಲ ಮಾಡೋದಿಲ್ಲ ಶಾಂತನು. ನನ್ಗೆ ಅವನ ಬಗ್ಗೆ ನಂಬಿಕೆ ಇದೆ. ಆದರೆ ನನಗೆ ನಂಬಿಕೆ ಇಲ್ಲಮ್ಮ. ನನ್ನ ಮೇಲೆ, ನಾನು ಕೊಟ್ಟ ದುಡ್ಡಿನ ಮೇಲೆ ಪ್ರೀತಿ ಇದ್ದಿದ್ರೆ ಅವನು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ಅವನು ಮಾಡಿದ ಒಂದೇ ಒಂದು ತಪ್ಪಿನಿಂದ ಇವತ್ತು ನನ್ನ ಕುತ್ತಿಗೆಯೇ ಬಂತು. ಹಾಗಂತ ಹೆದರ್ಕೊಂಡು ನಾನು ಈ ಮನೆಯಲ್ಲಿ ಕೂತ್ಕೋತೀನಿ ಅನ್ಕೋಬೇಡಿ. ವಿಷು ಬಂದ ಅನ್ನೋ ಖುಷಿ ಒಂದೇ ದಿನದಲ್ಲಿ ಮಣ್ಣಾಗಬೇಕು, ಹಾಗೆ ಮಾಡ್ತೀನಿ. ವಿಷುನ ಮಣ್ಣಿಗೆ ಕಳಿಸೋರ್ಗೂ ನನಗೆ ನೆಮ್ಮದಿ ಇಲ್ಲಮ್ಮ. ಅದರ ಅವಶ್ಯಕತೆ ಇಲ್ಲ ಸರ್. ಏನಂದ ಅವನು? ಮನೇಲಿ ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದಾನ? ಹೇಳ್ದೆ ಇರ್ತಾನ? ನಾನು ಕೊಟ್ಟ ಒದೆ ಹಂಗಿತ್ತು. ದೇವ್ರ ಮಾಯನೇ ಏನೋ ಬದುಕೊಂಬಿಟ್ಟು. ಯಾಕೆ ಸುಮ್ಮನೆ ನಿಂತಿದ್ಯಾ ಅಜಯ್? ಮಾತಾಡು. ಅವನು ಯಾರಿಗೂ ಏನು ಹೇಳಿಲ್ಲ ಸರ್. ವಾಟ್? ಏನು ಹೇಳಿಲ್ವಾ?
ನಾನು ನಿನ್ನ ಮಾತನ್ನು ನಂಬೋದಿಲ್ಲ. ನೀನೇನೋ ಪ್ಲಾನ್ ಮಾಡ್ಕೊಂಡೇ ಬಂದಿದೀಯಾ. ಓ, ಇಷ್ಟು ಬೇಗ ನೀನು ಅವನ ಜೊತೆ ಸೇರ್ಕೊಂಡ್ಬಿಟ್ಯಾ? ಮೇಡಮ್, ಏನಾಗಿದೆ ಇವ್ರಿಗೆ? ಯಾಕೆ ಹೀಗೆ ಆಡ್ತಿದ್ದಾರೆ? ಸ್ವಲ್ಪ ಸುಮ್ಮನಿರ ಕೇಳಿ. ಶಾಂತನವರೇ, ವಿಷು ಬದುಕು ಬಂದಿರೋದ್ರಿಂದ ನಿಮಗೆ ಭಯ ಕಾಡ್ತಾ ಇದೆ. ನಿಮಗೆ ಭಯ ಇಲ್ಲ ಅಂತ ನೀವು ಹೇಳಿದ್ರು ಅದು ಸತ್ಯ ಅಂತ ನನಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿರಿ. ಅಜಯ್, ಜಾಸ್ತಿ ಮಾತು ಬೇಡ. ಇಲ್ಲಿವರೆಗೂ ನಾನು ಯಾವನಿಗೂ ಎದುರ್ಕೊಂಡಿಲ್ಲ. ಹಾಗಾದ್ರೆ ವಿಷು ಮನೆಗೆ ಹೋಗೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ನಿಮಗೆ ಭಯ ಇಲ್ಲ ಅಂದಮೇಲೆ ಹೋಗಿ ಮತ್ತೆ. ಅಜಯ್, ವಿಷಯ ಎಲ್ಲೆಲ್ಲೋ ಹೋಗ್ತಿದೆ. ಮೊದಲು ವಿಷಯಕ್ಕೆ ಬಾ. ವಿಷು ಮನೇಲಿ ಏನು ನಡೀತಿದೆ? ಏನಿಲ್ಲ ಮೇಡಮ್, ವಿಷುಗೆ ಆಕ್ಸಿಡೆಂಟ್ ಆಗಿದ್ದು ನೆನಪಿಲ್ಲ. ತುಂಬ ನಾರ್ಮಲ್ ಆಗಿದ್ದಾನೆ. ಅಂದರೆ ಆಕ್ಸಿಡೆಂಟ್ ಆದ ಘಟನೆ ವಿಷುಗೆ ನೆನಪಿಲ್ಲ. ಆಘಾತದಲ್ಲಿ ಎಲ್ಲ ಮರ್ತಿದಾನಾ? ಅಂದ್ರೆ ವಿಶ್ವಗೆ ಎಲ್ಲ ಮರ್ತೋಗಿದ್ಯಾ? ಇಲ್ಲ ಶಾಂತನವರೇ, ಆಕ್ಸಿಡೆಂಟ್ ಆದ ನಂತರದ್ದು ಯಾವುದು ನೆನಪಿಲ್ಲ. ಉಳಿದಿದ್ದೆಲ್ಲ ನೆನಪಿದೆ. ಸೊ ಈಗ ನೀವು ಧಾರಾಳವಾಗಿ ಹೋಗ್ಬೋದು, ನಿಮ್ಮ ಪ್ಲಾನನ್ನು ಮುಂದುವರಿಸ್ಬೋದು. ನಿಜ ಹೇಳ್ತಾ ಇದೀಯ ನೀನು? ನಿಮಗೆ ನನ್ನ ಮಾತಿನ ಬಗ್ಗೆ ನಂಬಿಕೆ ಇಲ್ಲ ಅಂದ್ರೆ ಹೇಳ್ಬಿಡಿ. ಈ ಕ್ಷಣದಿಂದ ನಾನು ನಿಮ್ಮ ಮನೆ ಕಡೆ ಮುಖ ಕೂಡ ಹಾಕೋದಿಲ್ಲ. ಶಾಂತನು, ಸ್ವಲ್ಪ ಸುಮ್ಮನಿರ್ತೀಯ? ಅಜಯ್, ಇಲ್ಲಿವರೆಗೂ ನಿಮ್ಮಿಂದ ನಮಗೆ ತುಂಬ ಸಹಾಯ ಆಗಿದೆ. ಇನ್ನು ಮುಂದೆನೂ ನಿಮ್ಮ ಸಹಾಯ ನಮಗೆ ಬೇಕಾಗತ್ತೆ. ಶಾಂತನು ಏನೋ ಟೆನ್ಷನಲ್ಲಿ ಮಾತಾಡ್ತಿದ್ದಾನೆ. ಅದ್ರ ಬಗ್ಗೆ ನೀವೇನು ಬೇಜಾರು ಮಾಡ್ಕೋಬೇಡಿ. ನೀವೇನು ಹೊರಡಿ. ಸಾರಿ ಅಜಯ್. ಅಮ್ಮ, ಅಜಯ್ ಹೇಳ್ತಾ ಇರೋದು ನಿಜನಾ? ನಾವೇ ಹೋಗಿ ನೋಡ್ಕೊಂಬಂದ್ಬಿಡೋಣ. ಪಾಪ ವಿಷು ಬಂದು ತುಂಬ ಹೊತ್ತಾಯ್ತು. ಇಷ್ಟೊತ್ತಾದರೂ ನಾವು ಹೋಗಲಿಲ್ಲ ಅಂದರೆ ಅವನು ಬೇಜಾರು ಮಾಡ್ಕೋತಾನಲ್ವಾ? ಅದಕ್ಕೆ ಹೋಗಿ ಬಂದ್ಬಿಡೋಣವಾ? ಒಂದು ನಿಮಿಷ ಇರು, ಬರ್ತೀನಿ. ಹೇಳು, ಏನು ವಿಷಯ? ಏನಿಲ್ಲ, ಮನೇಲಿದ್ದು ಇದ್ದು ಬೇಸರ ಆಗ್ತಿತ್ತು, ಹೊರಗಡೆ ಓಡ ಅನಿಸ್ತಿತ್ತು, ಅದಕ್ಕೆ ಕರ್ಕೊಂಬಂದೆ ಅಷ್ಟೇ. ಮನೇಲಿ ಬೇಸರನ? ನೀನು ನನ್ನ ಜೊತೆ ಇದೇ ಮೊದಲನೇ ಸರಿ ಆಚೆ ಬರ್ತಿದ್ದೆ ರಾಜು. ಹೇಳಿನ ವಿಷಯ? ಏನಿಲ್ಲ, ಸುಮ್ಮನೆ ಕರ್ಕೊಂಬಂದೆ ಅಷ್ಟೇ. ಹೇಳಿದ್ನಲ್ಲ, ಅಂಥ ಸ್ಪೆಷಲ್ ಏನಿಲ್ಲ ಅಣ್ಣ. ಅಣ್ಣನ? ಏನು ರಾಜು ಇದು? ನೀನು ನನ್ನನ್ನು ಯಾವತ್ತೂ ಅಣ್ಣ ಅಂತ ಕರೆದೇ ಇಲ್ಲ ಅಲ್ವಾ? ಬಾಸ್ ಅಂತ ಇದ್ದೆ. ಏನಿದು ಇದ್ದಕ್ಕಿದ್ದ ಹಾಗೆ? ನಾನು ಯಾವುದನ್ನೂ ಮರ್ತಿಲ್ಲ ರಾಜು. ಮರ್ತಿರೋದು ರಾಧಿಕಾ ಮಾತ್ರ. ನನಗೆ ಗೊತ್ತು ರಾಜು, ನೀನು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ಯಾ ಅಂತ. ನನಗೆ ಗೊತ್ತು ರಾಜು, ನೀನು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದಿದ್ಯಾ ಅಂತ. ನಿನಗೆ ನನ್ನ ಮೇಲೆ ಅನುಮಾನ ಇದೆ.
ನೀನು ಕೂಡ ನನ್ನನ್ನು ಅನುಮಾನಿಸ್ತಿದ್ದಿಲ್ಲ ರಾಜು. ಆಸೆ ಇಟ್ಕೊಂಡು ಮನೆ ಬಂದು ನನಗೆ ಎಂಥ ಉಡುಗೊರೆ ಸಿಗ್ತಾ ಇದೆ ನೋಡು. ನೀನು ಕೂಡ ಛೇ. ಬೇಸರ ಮಾಡ್ಕೊಬಿಡಿ ಬಾಸ್, ನನ್ನ ತಪ್ಪಾಯಿತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅದಕ್ಕೇನೆ ನಿಮ್ಮನ್ನು ನೋಡಿದ ಕೂಡಲೇ ವಿಶ್ವ ಅಲ್ಲ ಅಂದರು ಅಲ್ವಾ, ಅದಕ್ಕೆ ಸ್ವಲ್ಪ ಅನುಮಾನ ಇತ್ತು ಅಷ್ಟೆ. ನೀವೆಲ್ಲ ಸೇರಿ ಅವಳನ್ನ ಹಾಗೆ ಮಾಡಿಟ್ಟಿದ್ದೀರಾ ರಾಜು. ಅವಳ ಮನಸ್ಸನ್ನ ಕೆಡಿಸಿಟ್ಟಿದ್ದೀರಾ. ಪದೇ ಪದೇ ಹುಚ್ಚಿ 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 ಎಂದು ಅವಳನ್ನು ಹಾಗೆ ಮಾಡಿಟ್ಟಿದ್ದೀರಾ. ಈಗ ನೋವು ಅನ್ಭವಿಸ್ತಾ ಇರೋದು ಅವಳು ನಾನು. ನಂಗೆ ಅದಕ್ಕೆ ನನ್ನನ್ನೇ ಕಂಡುಹಿಡಿಲಿಲ್ಲ ಅಂದರೆ ನನಗೆ ಎಷ್ಟು ಹರ್ಟ್ ಆಗಿರಬೇಡ. ಅದಕ್ಕೆ ನಿಮ್ಮ ಜೊತೆ 2 ವರ್ಷ ಸಂಸಾರ ಮಾಡಿದಾರಲ್ವಾ ಬಾಸ್, ಅವರೇ ಡೌಟ್ ಪಟ್ಟ ಮೇಲೆ ನನಗೆ ಅನುಮಾನ ಬರದೇ ಇರುತ್ತೆ ಹೇಳಿ. ರಾಜು, ನನ್ನ ನಿನ್ನ ಸ್ನೇಹ 20 ವರ್ಷದಲ್ವಾ. ನಾನು ನಿನ್ನನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿನಗದು ಅರ್ಥ ಆಗಬೇಕಿತ್ತಲ್ವಾ. ರಾಧಿಕಾ ನನ್ನ ಮನಸ್ಸಾಗ ಎಷ್ಟು ನೋವಾಯಿತು ಅಷ್ಟೇ ನೋವು ನನಗೀಗಲೂ ಆಗ್ತಾ ಇದೆ ರಾಜು. ನನಗೆ ಯಾಕಾದರೂ ಹಳೆ ನೆನಪುಗಳೆಲ್ಲ ಬಂತು, ನಾನು ಯಾಕಾದರೂ ವಾಪಸ್ ಬಂದು ಅಂತ ಅನ್ಸ್ಬಿಟ್ಟಿದೆ ರಾಜು. ರಾಧಿಕಾ ಇಲ್ಲದೆ ಈ ವಿಷಯ ಬದುಕಿರ್ತಾನೆ ಹೇಳು. ಕೊನೆಗೂ ಅವಳಿಗೆ ನನ್ನ ಪ್ರೀತಿ ಅರ್ಥ ಆಗ್ತಾನೆ ಇಲ್ಲ. ರಾಧಿಕನ್ನ ನಾನು ಕಳ್ಕೊತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ದಿನದಿಂದ ದಿನಕ್ಕೆ ಅವಳು ನನ್ನಿಂದ ದೂರ ಆದರೆ ನಾನೇನು ಮಾಡಲಿ ರಾಜು? ಬಾಸ್, ಎಲ್ಲರೂ ಸೇರಿ ಅದಕ್ಕೆ ಮನವರಿಕೆ ಮಾಡ್ಕೊಡ್ತೀವಿ, ನೀವೇನು ಬೇಸರ ಮಾಡ್ಕೋಬೇಡಿ. ಎಲ್ಲರೂ ಸೇರಿ ಮನವರಿಕೆ ಮಾಡಿಕೊಡುವಂಥ ಪ್ರೀತಿ ಅಲ್ಲ ರಾಜು ನಮ್ಮದು. ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ನನ್ನ ಉಸಿರಾಟ ಕೇಳಿ ಅವಳು ನನ್ನ ಗುಚ್ಚಬೇಕಾಗಿತ್ತು. ಆದರೆ ದೇವ್ರು ನನಗೆ ತುಂಬ ಅನ್ಯಾಯ ಮಾಡಿಬಿಟ್ಟ ರಾಜು. ರಾಧಿಕಾ, ವಿಶು, ಅಳಿ ಅಂದ್ರೆ ರಾಧಿಕಾ, ನಾನು ಕೇಳಿದ ನಿಜನಾ? ಅಳಿಯಂದ್ರು ಬಂದಿದ್ದಾರಂತೆ. ಎಲ್ಲಿದ್ದಾರೆ? ಯಾಕೆಲ್ರು ಏನು ಮಾತಾಡದೆ ಸುಮ್ಮನೆ ಕೂತಿದ್ದೀರಾ? ವಿಶು, ರಾಧಿಕಾ ಎಲ್ಲಿದ್ದಾರೆ? ರಾಧಿಕಾ, ರಾಧಿಕಾ, ವಿಶು, ರಾಧಿಕಾ ಎಲ್ಲಿದ್ದಾರೆ?
ರಾಧಿಕಾ ರಾಧಿಕಾ ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ವಿಷು ಬಂದಿದ್ದ ಖುಷಿನೇ ನಿಮ್ ಯಾರ ಮುಖದಲ್ಲೂ ಕಾಣಿಸ್ತಾ ಇಲ್ಲ. ರುಕ್ಮಿಣಿ ಅವರೇ, ಏನಾಯ್ತು ನಿಮ್ಗೆಲ್ಲ? ಏನಾದ್ರೂ ಹೇಳಿ. ವಿಷು ಬಂದಿರೋದಂತೂ ನಿಜ ದೇವ್ಕಿ. ಆದ್ರೆ ಆ ಖುಷಿನ ನಾವ್ಯಾರೂ ಅನುಭವಿಸೋ ಹಾಗೆ ಇಲ್ಲ. ಹೌದು, ನಿಮ್ಮ ಮಗಳ ಹೊಸ ವರ್ಷ ಶುರು ಆಗ್ಬಿಟ್ಟಿದೆ. ಕೇಳಿದ್ರೆ ನೀವಿಬ್ರು ತುಂಬಾ ಸಂತೋಷ ಪಡ್ತೀರಾ. ಅಂದ್ರೆ ಅಂದ್ರೆ ಈ ಮನೆಯಲ್ಲಿ ಈ ಮುಂದೆ ಹೊಸ ನಾಟಕ ಶುರುವಾಗುತ್ತೆ ಅಂತ. ವಿಷು ಬಂದಿದ್ದಾನೆ ಅನ್ನೋ ಖುಷಿ ಯಾರ ಮುಖದಲ್ಲಾದ್ರೆ ಇದೆಯಾ ನೋಡಿ. ಒಬ್ಬೊಬ್ಬರು ಒಂದ್ ಕಡೆ ಹೇಗೆ ಕೂತಿದ್ದಾರೆ ಅಂತ. ಎಲ್ರು ನಂದಿನ ಕಿತ್ಕೊಂಡಿರೋದೇ ನಿಮ್ಮ ಮಗಳು. ಯಾಕೆಲ್ರು ಒಗ್ಟಾಗಿ ಮಾತಾಡ್ತಿದ್ದೀರಾ? ಏನು ಅಂತ ಯಾರಾದ್ರೂ ಹೇಳಿದ್ರೆ ತಾನೆ ನಮಗೂ ಅರ್ಥ ಆಗೋದು. ವಿಷು ಎಲ್ಲಿ? ಒಗ್ಗಟ್ಟಾಗಿ ನಾವು ಮಾತಾಡ್ತಿಲ್ಲ ದೇವಕಿ ಅವರೇ. ರಾಧಿಕಾ ಅವಳು ಈ ವರ್ತನೆಯಿಂದನೇ ವಿಷು ತಡೆಯೋಕ್ಕಾಗದೆ ಮನೆಯಿಂದ ಹೊರಗಡೆ ಹೋಗಿದ್ದಾನೆ. ಅಲ್ಲ, ಈ ಮನೆಗೆ ಬಂದಿರೋದು ವಿಷು ಅಲ್ಲ, ವಿಷು ರೂಪದಲ್ಲಿ ಬೇರೆ ಯಾರೋ ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ವಿವೇಕ್, ರಾಧಿಕಾ ಇದನ್ನೆಲ್ಲ ಹೇಗೆ ಹೇಳೋದಕ್ಕೆ ಸಾಧ್ಯಪ್ಪ? ಇದೆಲ್ಲ ನಿಮ್ಮ ಮುದ್ದಿನ ಮಗಳು ಆಡಿರೋ ಮಾತುಗಳೇ ದೇವಕಿ ಅವರೇ. ಈಗ ಹೇಳಿ, ಅವಳಿಗೆ ಹುಚ್ಚಿಡ್ದಿಲ್ಲ ಅಂತ ಹೇಗೆ ನಂಬೋದು? ನಾವು ಸುಳ್ಳು ಹೇಳ್ತಿಲ್ಲ. ಸಾಕ್ಷಿಗೆ ಬೇಕಾದ್ರೆ ಅಜ್ಜಿ ದೊಡ್ಡಮ್ಮ ಇದ್ದಾರೆ, ಕೇಳಿ ನೋಡಿ. ಏನಮ್ಮ, ನಿಜನಾ? ನಿಜ ಶಾಸ್ತ್ರಿಗಳೇ. ರಾಧಿಕಾ ವರ್ತನೆ ವಿಚಿತ್ರವಾಗಿದೆ. ಬಂದೋನು ವಿಷುನೇ ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೇಳಿ ಶಾಸ್ತ್ರಿಗಳೇ, ಏನು ಹೇಳ್ತೀರಾ ನೀವು? ನಮಗೆ ಗೊತ್ತು ನಿಮಗಿನ್ನೂ ನಮ್ಮ ಮೇಲೆ ಅನುಮಾನ ಇದೆ ಅಂತ. ನಾವು ಬೇಕು ಅಂತಲೇ ನಿಮ್ಮ ಮಗಳ ಬಗ್ಗೆ ಆಪಾದನೆ ಮಾಡ್ತಾ ಇದ್ದೀವಿ ಅಂತ ಅಲ್ವಾ? ಇಲ್ಲ, ನಾನು ನಿಮ್ ಯಾರ ಮಾತನ್ನು ನಂಬಲ್ಲ. ವಿಷು ಬರ್ತಾನೆ ಅಂತ ಜೀವನ ಕೈ ಹಿಡ್ಕೊಂಡು ಕಾಯ್ತಾ ಇದ್ಲು ನನ್ನ ಮಗಳು. ಅವಳು ಹೀಗೆಲ್ಲ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಯಾಕೆ ಹೀಗೆಲ್ಲ ಮಾತಾಡ್ತಾಳೆ ಹೇಳಿ? ಇಲ್ಲ, ನಾನು ನಂಬಲ್ಲ. ಇದನ್ನೇ ಧೃತರಾಷ್ಟ್ರ ಪ್ರೀತಿ ಅನ್ನೋದು. ಏನಮ್ಮ, ಯಾಕೆ ಹೀಗೆ ಮಾಡಿದೆ ಅಂತ ಹೋಗಿ ಕೇಳಿ ನಿಮ್ಮ ಮಗಳನ್ನ. ಮೇಲ್ಗಡೆ ಅಂತಃಪುರದಲ್ಲೆಲ್ಲೋ ಇರ್ಬೋದು, ಹೋಗಿ. ಒಂದು ಮಾತಂತೂ ನಿಜ ದೇವಿಕೆ ಅವರೇ, ನಿಮ್ಮ ಮನೆ ಸಂಬಂಧ ಮಾಡೋದಕ್ಕಿಂತ ಮುಂಚೆ ಈ ಮನೆ ಹೇಗಿತ್ತು ಅಂತ ನೆನೆಸ್ಕೊಂಡ್ರೆ ಈಗಲೂ ದುಃಖ ಆಗುತ್ತೆ ನಮಗೆ. ಊರಲ್ಲಿ 3 ಕಾಸಿನ ಕಿಮ್ಮತ್ತಿಲ್ದಿರೋ ಹಾಗಾಗಿದೆ. ಈಗ ಈ ವಿಷಯ ಹೊರಗಡೆ ಏನಾದರೂ ಗೊತ್ತಾದ್ರೆ ಯಾರೂ ಈ ಕಡೆ ತಲೆ ಹಾಕಿ ಮಲಗೋಲ್ಲ, ನೆನಪಿರಲಿ. ಅದೇನು ಮಾಡ್ತೀರೋ ಗೊತ್ತಿಲ್ಲ ರೀ. ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ, ಎಲ್ಲರ ಜೊತೆ ಹೊಂದ್ಕೊಂಡಿರೋದಕ್ಕೆ ಹೇಳಿ. ಅಥವಾ ಬಂದಿರೋನು ವಿಷು ಅಲ್ಲ, ವಿಷುನ ಶಾಂತನು ಸಾಯಿಸಿದ್ದಾನೆ, ವಿಷು ಎಲ್ಲೋ ಬೇರೆ ಕಡೆ ಇದ್ದಾನೆ, ಶಾಂತನು ಶಾರದಾ ಸರಿ ಇಲ್ಲ, ನನ್ನ ಸಾಯಿಸೋದಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹಳೆ ಕಥೆನ ರಿಪೀಟ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಮಗಳನ್ನ ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡಿ. ಅದು ಪರ್ಮನೆಂಟ್ ಆಗಿ. ಪ್ರದೀಪ್, ಸ್ವಲ್ಪ ಸುಮ್ಮನೆ ಇರು. ಶಾಸ್ತ್ರಿಗಳೇ, ರಾಧಿಕಾಳಿಂದ ಮನೇಲಿ ಸಮಸ್ಯೆ ಆಗ್ತಿರೋದಂತೂ ನಿಜ. ಪಾಪ ಇದರಿಂದ ವಿಷು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾನೆ. ದಯವಿಟ್ಟು ನೀವೇ ಅವಳ ಹತ್ರ ಮಾತಾಡಿ ಏನು ಅಂತ ತಿಳ್ಕೊಳ್ಳಿ. ಸರ್,
ನಂದ, ಏನಾಯ್ತಮ್ಮ? ಏನ್ ನಡೀತಿದೆ ಇಲ್ಲಿ? ಮನೆಯವರೆಲ್ಲ ಏನ್ ಹೇಳ್ತಿದ್ದಾರೆ? ಬಂದಿರೋನ್ ವಿಷುನೇ ಅಲ್ಲ ಅಂತ ನೀನ್ ಹೇಳ್ತಿದೀಯಂತೆ? ಹೌದಮ್ಮ, ನಾನ್ ಸತ್ಯನೇ ಹೇಳ್ತಾ ಇದ್ದೀನಿ. ಯಾರನ್ನೋ ಕರ್ಕೊಂಡ್ ಬಂದು ಇವರೇ ನನ್ ವಿಷು ಅಂತ ಸುಳ್ಳು ಹೇಳ್ತಿದಾರಮ್ಮ. ನೀನ್ ಹೀಗೆ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಹೌದು ಶಾಂತನು, ಯಾಕೆ ಹೀಗೆ ಮಾಡಿದೆ?